ಅವತ್ತಷ್ಟೆಲ್ಲ ಬೈದು ನಾನು ಮತ್ತೆ ಮನೆಗೆ ವಾಪಸ್ಸೇ ಬರಲ್ಲಪ್ಪ ಅಂತ ಹೇಳ್ದವಳು ಇವತ್ತು ಮಾನ ಮರ್ಯಾದೆ ಇಲ್ಲದೆ ಬಂದು ನಿಂತಿದ್ಯಲ್ಲ, ಥೂ ನಿನ್ನ ಜನ್ಮಕ್ಕೆ. ಅದ್ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ನೀನು? ತುಳಸಿ, ಬೇವು, ಅರ್ಶಿನ, ಅಶ್ವಗಂಧ, ಚಂದನದ ಗುಣ ಇರೋ ಸೋಪ್ ಇರುತ್ತಲ್ಲ, ಆ ಸೋಪಲ್ಲಿ ನನ್ನ ಮುಖ ತೊಳೆಯೋದು. ಆ ಪಳ 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 ಅಂತ ಹೊಳೆಯೋ ಮುಖ ಇಟ್ಕೊಂಡೇ ಬಂದಿದ್ದೀನಿ ಕಣೆ ಪ್ರಾರ್ಥನಾ. ವೈ ಬೇಬಿ, ಆರ್ ಯು ಜೆಲಸ್ ಆಫ್ ಮೈ ಬ್ಯೂಟಿ? ಐ ಕಾಂಟ್ ಹ್ಯಾಂಡಲ್. ಜಾಸ್ತಿ ಮಾತಾಡ್ತಿದ್ಯಾ. ಆದರೆ ಸತ್ಯ ಏನು ಗೊತ್ತಾ, ನಿನಗೆ ನಿಮ್ಮ ಮನೆ ಬಡತನದಲ್ಲಿ ಬದುಕೋದು ಕಷ್ಟ. ಅದಕ್ಕೆ ಶ್ರೀಮಂತನ ಮನೆಗೆ ಬಂದರೆ ಅವ್ನು ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ನು ಶ್ರೀಮಂತಿಕೆನ ಅನುಭವಿಸ್ತಾ ಐಷಾರಾಮಿ ಜೀವನ ಮಾಡ್ಬೋದಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ಯಾ. ಭಿಕ್ಷೆ ಎತ್ತೋ ಲೆವೆಲಿಗೆ ಬಂದರೂ ಆಟಿಟ್ಯೂಡ್ಗೇನು ಕಮ್ಮಿ ಇಲ್ಲ. ತಿರುಪೆ ಎತ್ತೋದು, ಕೊಲೆ ಮಾಡೋದು, ಕೆಟ್ಟ ಕೆಲಸ ಮಾಡೋದು, ಮೋಸ ಮಾಡೋದು, ದ್ರೋಹ ಮಾಡೋದು, ಎಲ್ಲದಕ್ಕಿಂತ ಒಂದು ಒಳ್ಳೆ ಕೆಲಸ ಏನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ ಕೇಳ್ತಿರೋದು ಆಸ್ತಿ, ಅಂತಸ್ತು, ಹಣ ಅಲ್ಲ, ಪ್ರೀತಿ. ನಾನು ದೇವ್ರು ಅನ್ಕೊಂಡಿರೋ ನನ್ನ ಗಂಡನ ಹತ್ರ ಆ ಪ್ರೀತಿನ ಕೇಳ್ತೀನಿ. ನೀನು ಉರ್ಕೋಬೇಡ ಬೇಬಿ. ನನ್ನ ಕೈನಲ್ಲಿ ಏನೆಲ್ಲ ಆಗ್ಬೋದು ಅಂತ ಗೊತ್ತಿದ್ರೂ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಎಷ್ಟು ಕೊಬ್ಬಿರಬೇಕು ನಿನಗೆ. ಪ್ರಾರ್ಥನಾ, ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಯಾಕೆಂದರೆ ಹೂ ತೋಟದಲ್ಲಿ ತುಂಬ ಕಾಲ ಕಳಿಬೋದು, ಆದರೆ ತ್ಯಾಜ್ಯ ಘಟ್ಟದಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ನಾನಿಲ್ಲಿ ಬಂದಿರೋದಕ್ಕೆ 2 ಕಾರಣ ಇದೆ. ನೀನು ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ ನನ್ನ ತಂದೆ ತಾಯಿ ಸೂಸೈಡ್ ಅಟೆಂಪ್ಟ್ ಟ್ರೈ ಮಾಡಿದ್ರು. ಆ ಸೈಡ್ನ ನಾನು ಖಂಡಿತ ತೀರ್ಸ್ಕೋತೀನಿ. ನನಗೆ ತಾಳಿ ಕಟ್ಟಿರೋ ಗಂಡ ನನ್ನಿಂದ ದೂರ ಇದ್ದಾರೆ, ಅದಕ್ಕೆ ಕಾರಣ ನೀನು. ಯಾರು ಎಂತಳು ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಇದು ನನ್ನ 2ನೇ ಕಾರಣ. ಕನ್ಸು ಕಾಣೋದಕ್ಕೂ ಮಿತಿ ಇರಬೇಕು. ನೀನು ಕಾಣೋ ಕನಸು ಕನಸಾಗೇ ಉಳಿಯುತ್ತೆ, ಅದು ಯಾವತ್ತೂ ನಿಜ ಆಗಲ್ಲ. ಚಿಕ್ಕ ವಯಸ್ಸಲ್ಲಿ ನಿನ್ನ ಕೈಲಿ ಆಗಲ್ಲ ಅಂತಿದ್ದೇನೆ. ನಂಗೆ ಮಾಡಭ್ಯಾಸ. ಅಭ್ಯಾಸ ಇದೆ ಅಂತ ನೀರಿಗೆ ಬಿದ್ದರೆ ಬದುಕು ಬರ್ತೀಯಾ, ಆದರೆ ಪ್ರವಾಹಕ್ಕೆ ಬಿದ್ದರೆ ಬದುಕು ಬರೋಕ್ಕಾಗಲ್ಲ ಬೇಬಿ. ನೋ ಚಾನ್ಸ್. ನಿನ್ನ ತಂಗಿ ಮಾನ ಮರ್ಯಾದೆ 3 ಲೋಕದಲ್ಲೂ ಹರಿದು ಹಂಚೋಗ್ಬೇಕು. ಆ ಥರ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲ್ಯಾನ್ ಮಾಡಿದ್ದೀನಿ. ಬರೀ ನಿಮ್ಮ ಅಪ್ಪ ಅಮ್ಮ ಅಲ್ಲ, ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಅಯ್ಯೋ, ನಂಗೆ ಭಯ ಆಗ್ತಿದೆ. ಲೀಲಾ ಇಸ್ ಇನ್ ಫಿಯರ್. ಪ್ರಾರ್ಥನಾ, ಮೊದಲು ಮೊಬೈಲ್ನ ಕೈಗೆ ತಗೋ, ಆಮೇಲೆ ವಿಡಿಯೋನ ಹೊರಗಡೆ ಬಿಡುವಂತೆ. ನಾನು ಆಗಲೇ ಹೇಳಲಿಲ್ವಾ, ಕಡಿಯಕ್ಕೊಬ್ಬ ಇದ್ದರೆ ಕಾಯಕ್ಕೆ ಒಬ್ಬ ಇದ್ದೇ ಇರ್ತಾನೆ ಅಂತ. ನನ್ನ ಸುದ್ದಿಗಾಗಲಿ, ನಮ್ಮ ಮನೆಯವ್ರ ಸುದ್ದಿಗಾಗಲಿ ಬಂದರೆ ಸುದ್ದಿ ಆಗೋದು ನೀನು, ಸದ್ದು ಮಾಡೋದು ನಾನು. ಮಾ ಅಮ್ಮ ದೇವಸ್ಥಾನಕ್ಕೆ ಹೋಗಿದಾರ ಬೇ, ಏನು ವಿಷಯ? ಕೈಯಲ್ಲಿ ಸ್ವೀಟ್ ಬಾಕ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಏನೋ ಗುಡ್ ನ್ಯೂಸ್ ಇರಬೇಕು. ಏನು ಬಾಕ್ಸ್ ಅದು? ಗುಡ್ ನ್ಯೂಸ್ ಅಂತ ಹೇಳಿದೆಯಲ್ಲ, ಎಲ್ಲರ ಮುಂದೆ ಹೇಳೋಣ ಅಂತ. ಅಭಿ, ಆ್ಯಕ್ಚುಲಿ ನೀನೇ ಮನೇಲಿ ಸ್ವೀಟ್ ಮಾಡ್ಬೋದಿತ್ತು. ಹೌದು, ಬಟ್ ಎಕ್ಸೈಟ್ಮೆಂಟಲ್ಲಿ ತೊಗೊಂಬಂದ್ಬಿಟ್ಟೆ. ಬಟ್ ನೋ ಪ್ರಾಬ್ಲಮ್, ಮುಂದೊಂದು ದಿನ ನಾನೇ ಮಾಡ್ಕೊಡ್ತೀನಿ ಎಲ್ಲರಿಗೂ. ಏನು ವಿಷಯ ಇರ್ಬೋದು? ಇಷ್ಟೊಂದು ಖುಷಿಯಾಗಿದ್ದಾರಲ್ಲ. ಬಾಸ್, ಗುಡ್ ನ್ಯೂಸ್ ಏನಂತ ಹೇಳಿ ನಾವು ಖುಷಿ ಪಡ್ತೀವಿ. ಅಜ್ಜಿಗೆ ಬೇಕಿದ್ರೆ ಸಪ್ರೇಟಾಗಿ ಹೇಳೋಣ. ಹೌದಲ್ವಾ? ಮೊದಲು ನಮ್ಗೆ ಹೇಳು ಅಭಿ. ಫೈನ್. ಆ್ಯಕ್ಚುಲಿ ಈ ಸತಿ ಫುಡ್ ಪ್ರಾಡಕ್ಟ್ ಸೇಲ್ಸಲ್ಲಿ ನಮ್ಮ ಕಂಪ್ನಿ ಪ್ರಾಡಕ್ಟು ಟಾಪ್ ಇದೆ. ಈವನ್ ಟುಡೇ ಇಟ್ಸ್ ಟ್ರೆಂಡಿಂಗ್. ಆ್ಯಂಡ್ ನಮ್ಮ ಕಂಪ್ನಿ ಶೇರ್ಸ್ ಕೂಡ ಪರ್ಟಿಕ್ಯುಲರ್ಲಿ ಈ ಪ್ರಾಡಕ್ಟಿಂದ ಮೇಲೆ ಹೋಗಿದೆ. ದೇವ್ರ ದೊಡ್ಡನು, ಇವ್ರ ಪಟ್ಟ ಕಷ್ಟಕ್ಕೆ ದೇವ್ರು ಯಾವಾಗಲೂ ಈ ಥರ ಪ್ರತಿಫಲ ಕೊಡ್ತಾ ಇರಲಿ. ಎಷ್ಟು ಕೋಟಿ ಲಾಭ ಆಗಿದೆ?
ಇಲ್ಲಿ ದುಡ್ಡು ಮುಖ್ಯ ಅಲ್ಲ. ಇಟ್ಸ್ ಆಲ್ ಅಬೌಟ್ ರೆಪ್ಯುಟೇಷನ್ ಆ್ಯಂಡ್ ಗುಡ್ ವಿಲ್. ಆ್ಯಕ್ಚುಲಿ ಇದರ ಫುಲ್ ಕ್ರೆಡಿಟು ಟೀಮ್ ಅವ್ರಿಗೆ ಹೋಗಬೇಕು. ವಿ ಶುಡ್ ಥ್ಯಾಂಕ್ ದೆಮ್ ಆ್ಯಕ್ಚುಲಿ. ಇಟ್ಸ್ ಓಕೆ ಸರ್, ನೋ ಮೆನ್ಷನ್. ಏನಿಲ್ಲ ಸರ್. ಒಂಥರ ಥ್ಯಾಂಕ್ ಯು. ನಾನು ವಿಶ್ ಮಾಡಲೇಬೇಕು. ವಿಶ್ ಮಾಡ್ತೀನಿ. ತಗೋ, ನೀನು ತೊಗೊಂಡು ಎಲ್ಲರಿಗೂ ಕೊಟ್ಟು. ಸರ್, ಕಂಗ್ರ್ಯಾಚುಲೇಷನ್ಸ್. ನೀವು ಪಟ್ಟ ಕಷ್ಟಕ್ಕೆ ಎಲ್ಲ ಕನಸು ನನಸಾಗಬೇಕು. ಅದರಲ್ಲೂ ಈ ವಿಷಯ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಕೋಟಿ ಲಾಭ ಆಗಿದೆ? ನೀವು ಪಟ್ಟ ಕಷ್ಟಕ್ಕೆ ಎಲ್ಲ ಕನಸು ನನಸಾಗಬೇಕು. ಅದರಲ್ಲೂ ಈ ವಿಷಯ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ರಾಮ್, ನಿನ್ನ ಹತ್ರ ಮಾತಾಡ್ಬೋದೇನಪ್ಪ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಬಾ ಕೂತ್ಕೋ. ಏನಾಗಿದೆ? ಯಾಕೆ ಎಲ್ಲರೂ ನನ್ನನ್ನು ಒಂಥರ ನೋಡ್ತಾ ಇದ್ದೀರಾ ಮನೇಲಿ? ಇಲ್ವಲ್ಲ, ನೀನು ಪುಟ್ಟ ಮಗು ಆದಾಗಿಂದ ನಿನ್ನನ್ನು ನನ್ನ ಮಗನ ಥರನೇ ನೋಡ್ತಾ ಇದ್ದೀನಿ. ಹಾಗಿದ್ಮೇಲೆ ಮಾತಾಡ್ಬೋದಾ ಅಂತ ಕೇಳುವಂಥದ್ದೇನಿದೆ? ನೀನು ಈ ಮನೆ ಯಜಮಾನಿ ಅಮ್ಮ. ನೀನು ಧೈರ್ಯವಾಗಿ ಬಂದು ನಿಂತ್ಕೊಂಡು ನಿನಗೇನು ಬೇಕೋ ಆ ಪ್ರಶ್ನೆ ಕೇಳ್ಬೋದು. ಸಿಂಪಲ್. ನಾನು ಕೊಟ್ಟಿರೋ ಉತ್ತರ ಸರಿ ಇಲ್ಲ ಅಂದರೆ ಮಂಡಿ ಹೊರಿ ಉತ್ತರ ಕೊಡ್ತೀನಿ. ಕೊಟ್ಟಿರೋದು ಸರಿ ಇದ್ದರೆ ಎದೆ ಒಪ್ಪಿಸಿ ಕೊಟ್ಟಿರೋ ಉತ್ತರ ಸರಿ ಇದೆ ಅಂತ ಹೇಳ್ತೀನಿ ಅಲ್ವಾ? ಭಾಳ ಚೆನ್ನಾಗಿ ಮಾತಾಡ್ತೀಯ. ವಯಸ್ಸಲ್ಲಿ ಚಿಕ್ಕವನಾದರೂ ಅನುಭವದಲ್ಲಿ ದೊಡ್ಡವನಲ್ವಾ? ಸರಿ, ನಿನ್ನ ನೇರವಾಗೇ ಕೇಳ್ತೀನಿ. ಲೀಲಾ ಹತ್ರ ನೀನು ಯಾಕೆ ಹೀಗೆ ನಡ್ಕೋತಾ ಇದೀಯಾ? ಹೀಗೆ ನಡ್ಕೊಂಡ್ರೆ ಲೀಲಾ ಏನು ಅನ್ಕೊಳ್ಳಲ್ಲ. ಅಮ್ಮ, ನಾನು ಹೇಗೂ ನಡ್ಕೋತಾ ಇಲ್ಲಮ್ಮ. ತುಂಬ ಸಿಂಪಲ್ ಇದೆ. ಎವ್ರಿ ಆ್ಯಕ್ಷನ್ ಹ್ಯಾಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅದು ಲೈಫ್ ಆಗಲಿ ಸೈನ್ಸ್ ಆಗಲಿ ನಮ್ಮ ಕಡೆಗೆ ಹೇಗೆ ಬರುತ್ತೋ ನಮ್ಮಿಂದನೂ ಹಾಗೆ ಹೋಗುತ್ತೆ ಅಲ್ವಾ? ಅಲ್ವೋ ರಾಮ್, ಲೀಲಾ ನಿನ್ನ ಹತ್ರ ಜೋರಾಗಿ ಮಾತಾಡಿದ್ಲು ಅನ್ನೋ ಒಂದೇ ಕಾರಣಕ್ಕೆ ನೀನು ಅವಳ ಹತ್ರ ಹೀಗೆ ನಡ್ಕೋಬಹುದೇನೋ? ಸರಿ, ನಿನ್ನ ದಾರಿಗೆ ಬರ್ತೀನಿ. ನಾನು ಒಬ್ಬ ಹೆಣ್ಣಾಗಿ ನಿನ್ನ ಹತ್ರ ಇದನ್ನು ಹೇಳ್ಕೊತಾ ಇದ್ದೀನಿ. ನನ್ನಪ್ಪ ಅಂದರೆ ನನಗೆ ತುಂಬ ಪ್ರೀತಿ. ನಿನ್ನ ಜೀವನದಲ್ಲಿ ನಿನ್ನ ಹೀರೋ ಯಾರು ಅಂತಂದರೆ ನನ್ನ ಅಪ್ಪ ಅಂತ ನಾನು ಹೇಳ್ಕೊತೀನಿ. ಅಪ್ಪ ನನ್ನನ್ನು ಹೇಗೆ ನೋಡ್ಕೋತಿದ್ರು, ಎಷ್ಟು ಪ್ರೀತಿ ಮಾಡ್ತಿದ್ರು, ಹೇಗೆ ಕಾಪಾಡ್ಕೋತಿದ್ರು ಅನ್ನೋದನ್ನು ನೆನೆಸ್ಕೊಂಡ್ರೆ ಈಗಲೂ ಹೆಮ್ಮೆ ಆಗುತ್ತೆ. ತಪ್ಪು ಅಪ್ಪಂದೇ ಇದ್ದರೂ ಅದನ್ನು ಯಾರು ಬೆರಳು ಮಾಡಿ ತೋರಿಸ್ಬಾರ್ದು ಅನ್ನೋ ಹುಂಬತನ ಇರುತ್ತೆ. ಒಂದು ಹೆಣ್ಣಿಗೆ ಅಪ್ಪನ ಮೇಲೆ ಗೌರವ, ಗಂಡನ ಮೇಲೆ ಪ್ರೀತಿ, ಮಗನ ಮೇಲೆ ಮಮಕಾರ ಇದ್ದೇ ಇರುತ್ತೆ. ಇದು ಯಾವ ಕಾಲಕ್ಕೂ ಬದಲಾಗದೇ ಇರೋವಂಥ ಸತ್ಯ. ಹೆಣ್ಣು ಯಾವ ಸಂದರ್ಭದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಕೊಡ್ತಾಳೆ. ನನ್ನ ಪ್ರಕಾರ ಲೀಲಾ ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳು ಯಾವ ಥರ ನಡ್ಕೋತಾರೋ ಅವಳು ಹಾಗೆ ನಿನ್ನ ಹತ್ರ ನಡ್ಕೊಂಡಿದ್ದಾಳೆ. ನಡೆದಿರೋದನ್ನೆಲ್ಲ ಮರೆತು ನೀನು ಲೀಲಾನ ಕ್ಷಮೆ ಕೇಳಬೇಕು. ಅಮ್ಮ, ಅಮ್ಮನೇ ಹೇಳ್ತಾ ಇರೋದು. ತಪ್ಪು ನಡೆದ್ಮೇಲೆ ಕ್ಷಮೆ ಕೇಳೋಕ್ಕೆ ಯಾಕೆ ಹಿಂಜರಿಬೇಕು? ತಪ್ಪು ಮಾಡಿದವರು ಸಣ್ಣವರಾಗ್ತಾರೆ, ಆದರೆ ಕ್ಷಮೆ ಕೇಳಿದವರು ದೊಡ್ಡವರಾಗ್ತಾರೆ. ದೊಡ್ಡತನ ಅಂದರೆ ಇದೇನಪ್ಪ. ಈ ಕ್ಷಣಕ್ಕೆ ಲೀಲಾ ಮಾಡಿರೋದು ತಪ್ಪು ಅಂತ ನಿನ್ಗನ್ನಿಸ್ಬಹುದು, ಆದರೆ ನಾ ಹೇಳಿದ ರೀತಿ ಯೋಚನೆ ಮಾಡು. ಲೀಲಾ ಮಾಡಿದ್ದು ತಪ್ಪೋ ಅಥವಾ ಸರಿನಾ ಅಂತ ನಿನಗೆ ಗೊತ್ತಾಗುತ್ತೆ.
ಎಲ್ಲ ಬಾಯ್ಸು ಹೀಗೆ ಅನಿಸುತ್ತೆ, ಮಾಡೋದೆಲ್ಲ ಮಾಡಿಬಿಡ್ತಾರೆ, ಆಮೇಲೆ ಏನೂ ಆಗದೆ ಇರ್ತಾರೆ, ಸುಮ್ಮನೆ ಇರ್ತಾರೆ. ಬಟ್ ನನ್ನ ಗಂಡ ಸ್ವಲ್ಪ ಮೆಚೂರ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವರು ನಾರ್ಮಲ್ ಬಾಯ್ಸ್ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಅಷ್ಟೆಲ್ಲ ಆದರೂ ನಾನು ಮನೆಗೆ ವಾಪಸ್ ಬಂದಿದ್ದೀನಿ. ನನ್ನ ಹತ್ರ ಬಂದು ನನ್ನ ಕೆನ್ನೆ ಬಿಡ 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 ಕೆನ್ನೆ ಹಿಡಿಯೋ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಕೈ ಹಿಡಿದು ಲೀಲಾ ಮನೆಗೆ ವಾಪಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐಮ್ ಸಾರಿ ಅಂತ ಹೇಳಿದಿದ್ರೆ ಕರ್ಗೋಗ್ಬಿಡ್ತಿದ್ದೆ. ನನ್ನ ಹತ್ರ ಏನು ಬಿಗುಮಾನನೋ ಇವ್ರು ಮಾತಾಡೋಕ್ಕೆ. ಅಲ್ಲ, ನಾನೇ ಇವ್ರ ಹತ್ರ ಹೋಗಿ ಸಾರಿ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ? ನಾನು ಯಾಕೆ ಸಾರಿ ಕೇಳಲಿ? ನಾನೇನು ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿದ್ರೆ ಸಾರಿ ಕೇಳ್ತಿದ್ನಪ್ಪ. ಆದರೂ ನಾನು ಅವ್ರ ಜಾಗದಲ್ಲಿ ಇದ್ದಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ದೆ? ಅವ್ರು ರಿಯಾಕ್ಟ್ ಮಾಡಿದ್ದು ಸರಿಯೇ ಇದೆ ಅನಿಸುತ್ತೆ. ಅಪ್ಪನ ವಿರುದ್ಧ ಅಷ್ಟೆಲ್ಲ ಸಾಕ್ಷಿ ಸಿಕ್ಕ ಮೇಲೆ ಅವ್ರ ದಾರಿ ಏನು ಮಾಡೋಕ್ಕಾಗುತ್ತೆ? ಇಟ್ಸ್ ಓಕೆ, ನನ್ನ ಗಂಡಂಗೆ ನಾನೇ ಸಾರಿ ಕೇಳ್ತೀನಿ. ನನ್ನ ಗಂಡನ ಮುಂದೆ ಸೋತ್ರೆ ಅದು ಪ್ರೀತಿ ಗೆಲುವಾಗುತ್ತೆ. ಅಬ್ಬಬ್ಬಬ್ಬ ಲೀಲಾ, ಇಷ್ಟೆಲ್ಲ ಕಲ್ತ್ಬಿಟ್ಟಿದ್ಯಾ? ಬೆಂಕಿಯಲ್ಲಿ ಅರಳಿದ ಹೂ ನೀನು. ನನ್ನ ಗಂಡನ ಹತ್ರ ನಾನೇ ಕ್ಷಮೆ ಕೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಹಾಗೇನಿಲ್ಲ. ನಂಗೆ ಗೊತ್ತು ನಿಮಗೆ ಕೋಪ ಅಷ್ಟು ಸುಲಭವಾಗಿ ಹೋಗಲ್ಲ ಅಂತ. ಆದರೆ ನಾನಾದರೂ ಏನು ಮಾಡಲಿ? ರೋಡಲ್ಲಿ ಅಪ್ಪಂಗೆ ಆ ಥರ ಬೈತಿದ್ರೆ ಮಗಳಾಗಿ ನಾನು ಸಪೋರ್ಟ್ ಮಾಡಬೇಕು ತಾನೆ? ಅಪ್ಪ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು. ಹೋಗಲಿ ಬಿಡಿ, ಐ ಆಮ್ ಸಾರಿ. ಲೀಲಾ, ನಾ ಹೇಳಿದ್ನಲ್ಲ, ನನಗೇನೂ ಬೇಜಾರಿಲ್ಲ. ತಪ್ಪು ನನ್ನ ಕಡೆ ಆಗಿದೆ. ನೀನು ಹೇಳಿದಾಗೆ ರೋಡಲ್ಲಿ ನಿಂತು ಆ ಥರ ಮಾತಾಡಬಾರ್ದಾಗಿತ್ತು ನಾನು. ಐ ಆಮ್ ಆಲ್ಸೋ ಸಾರಿ. ಮನಸ್ಸಲ್ಲೇನು ಇಟ್ಕೋಬೇಡ. ವೆಲ್ಕಮ್ ಬ್ಯಾಕ್. ರೀ, ಒಂದು ಮಾತು. ನಿಮ್ಮ ದೃಷ್ಟಿಯಲ್ಲಿ ಅಪ್ಪ ತಪ್ಪು ಮಾಡಿದ್ರೆ ಅಂತ ನಿಮ್ಗೆ ಅನಿಸಿರ್ಬೋದು, ಆದರೆ ನನಗೆ ಒಂದೇ ಒಂದು ಅವಕಾಶ ಕೊಡ್ತೀರಾ? ಅಪ್ಪ ಏನೂ ತಪ್ಪು ಮಾಡಿಲ್ಲ, ಅವ್ರು ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಇಲ್ಲ, ಸೀತೆಗೆ ಅಗ್ನಿ ಪರೀಕ್ಷೆ ಆಯ್ತಲ್ಲ, ಅದು ರಾಮನಿಗೆ ನಂಬಿಕೆ ಇಲ್ಲ ಅಂತಲ್ಲ, ಜಗತ್ತಿಗೆ ಸೀತೆ ಎಷ್ಟು ಪವಿತ್ರಳು ಅಂತ ತೋರಿಸೋದಕ್ಕೆ. ಹಾಗೆ ನಿಮ್ಮ ತಂದೆ ಒಳ್ಳೆಯವರು, ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನೀನೊಂದು ಚಾನ್ಸ್ ಕೇಳ್ತೀಯ ಅಂದರೆ ನಾನು ಡೆಫಿನೆಟ್ಲಿ ಕೊಡ್ತೀನಿ. ಥ್ಯಾಂಕ್ ಯು. ಈ ಅಗ್ನಿ ಪರೀಕ್ಷೆಯಲ್ಲಿ ಕ್ಲೀನಾಗಿ ಅವ್ರು ಆಚೆ ಬಂದರೆ ನನಗಿಂತ ಖುಷಿ ಪಡೋದು ಬೇರೆ ಯಾರೂ ಇಲ್ಲ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯ ಅಪ್ಪನ ವಿಷಯ ಬರೋದು ಬೇಡ. ನಮ್ಮಿಬ್ಬರ ಸಂಬಂಧಕ್ಕೆ ಕಳಂಕ ಬಂದಂಗಾಗುತ್ತೆ. ಯಾವ ವಿಷಯನ ಎಲ್ಲಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ವಿಷಯ ನಮ್ಮಿಬ್ಬರ ಮಧ್ಯೆ ಬರೋಲ್ಲ. ಡೋಂಟ್ ವರಿ. ಯಾವ ವಿಷಯನ ಎಲ್ಲಿಡಬೇಕು ಅಲ್ಲೇ ಇಡ್ತೀರಾ, ಆದರೆ ನನ್ನನ್ನು ಮಾತ್ರ ನಿಮ್ಮ ಹಾರ್ಟಲ್ಲೇ ಇಟ್ಕೋಬೇಕು. ಅಪ್ಪನ ವಿಷಯ ಕ್ಲಿಯರ್ ಆದರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಕೌಸಲ್ಯ, ಕೌಸಲ್ಯ, ನಿಗೊಂದು ಸಿಹಿ ಸುದ್ದಿ ಕಣೆ. ಸಿಹಿ ಸುದ್ದಿನ? ಏನ್ರಿ ಅದು? ನಮ್ಮ ರೇವತಿ ವಿಡಿಯೋ ಇತ್ತಲ್ಲ, ಆ ಫೋನನ್ನ ಪ್ರಾರ್ಥನಾ ಕೈಗೆ ಸಿಗದೇ ಇರೋ ಹಾಗೆ ಕಪಾಟಲ್ಲಿಟ್ಟು ಬೀಗ ಹಾಕಿದಾರಂತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೆಮ್ಮದಿಯಾಗಿರಿ ಅಂತ ಮಗಳು ಫೋನ್ ಮಾಡಿದ್ಲು. ಆ ದೇವ್ರು ನಮ್ಗೆ ಎಷ್ಟು ಕಷ್ಟ ಕೊಡ್ತಾನೋ ಅದನ್ನ ತಡ್ಕೊಳಕ್ಕಾಗದೆ ಕಣ್ಣಲ್ಲಿ ನೀರು ಬರೋ ಅಷ್ಟು ಸಮಾಧಾನನೂ ಕೊಡ್ತಾನ್ರಿ. ಇಷ್ಟು ದಿನ ನಾವು ಇದಕ್ಕೆ ತಾನೇ ಹೋರಾಡಿದ್ದು, ನೊಂದ್ಕೊಂಡಿದ್ದು, ಕೊನೆಗೆ ಸಾಯೋಣ ಅಂತ ನಿರ್ಧಾರ ಕೂಡ ಮಾಡಿದ್ದು. ಸತ್ಯ ಈಗೆಲ್ಲ ಸರಿ ಹೋಯ್ತಲ್ಲ, ನಂಗಷ್ಟು ಸಾಕು. ಅಲ್ವಾ, ಇನ್ನೇನ್ ಬೇಕು?
ಕೋಟಿ ಕೋಟಿ ಇದ್ರೂ ನಮ್ಮ ಸ್ವತ್ತು ಜೋಬಲ್ಲಿರೋಷ್ಟು ಮಾತ್ರ ಕಣೆ. ಆದ್ರೂ ನೆಮ್ಮದಿ ಅನ್ನೋದಕ್ಕೆ ಬೆಲೆನೇ ಇಲ್ಲ ಅಲ್ವಾ? ಆದರೆ ನನಗೊಂದು ಡೌಟು. ಆ ಫೋನು ಆ ಪ್ರಾರ್ಥನನ ಕೈಗೆ ಸಿಗದೆ ಇರೋ ಹಾಗೆ ಎಷ್ಟು ದಿನ ಅಂತ ಬಚ್ಚಿಡ್ಬೋದು? ಅವಳು ಒಂದಲ್ಲ ಒಂದಿನ ಆ ಕಬರ್ಡ್ ಓಪನ್ ಮಾಡ್ಬೋದಲ್ವಾ? ಮೊದಲು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ಉಳಿದಿದ್ದನ್ನೆಲ್ಲ ಲೀಲಾ ಅರೇಂಜ್ ಮಾಡ್ತಾಳೆ. ಅವಳ ಹತ್ರ ಇವಾಗ ಫೋನ್ ಸಿಗೋ ಹಾಗೆ ಇಲ್ವಲ್ಲ, ವಿಡಿಯೋನು ಡಿಲೀಟ್ ಮಾಡಿಸ್ತೀನಿ, ಯೋಚನೆ ಮಾಡಬೇಡಿ ಅಂತಂದ್ಲು. ಅಲ್ಲ, ಇಷ್ಟೇ ಕಾದಿದ್ದೀವಂತೆ, ಇನ್ನು ಆ ಕ್ಷಣ ಕಾಯೋದಕ್ಕಾಗಲ್ವಾ? ಕಾಯೋಣ, ಅದೇನಾಗುತ್ತೋ ನೋಡ್ಬಿಡ ರೀ. ಒಂದು ಸಲ ಆ ವಿಡಿಯೋ ಡಿಲೀಟ್ ಆಗಲಿ, ಪ್ರಾರ್ಥನನ್ ಜುಟ್ಟಿಡ್ದು 4 ಬಾರಿಸ್ತೀನಿ. ಈ ರೋಷ ಆವೇಶ ನನಗೂ ಇದೆ ಕಣೆ. ಆದರೆ ಅಳಿಯಂದ್ರ ಮುಖ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ. ಅಂತೂ ಅತ್ತೆ, ನೀ ಬಂದಿರೋದು ಈ ಮನೆಗೆ ಆನೆ ಬಲ ಬಂದಂಗಿದೆ. ಆದ್ರೆ ನಾನು ನೋಡಕ್ಕೆ ಜಿಂಕೆ ಮರಿ ತರ ಇದ್ದೀನಲ್ವಾ? ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ. ಜಿಂಕೆ ಮರಿತೀರ ಕ್ಯೂಟ್ ಆಗಿದ್ದೀರಾ, ಆದ್ರೆ ಆನೆ ಅಷ್ಟು ಬಲ ನಿಮ್ಗೆ. ಆ ಭೀಮನಿಗೆ 1000 ಆನೆ ಬಲ ಇತ್ತಂತಲ್ಲ, ಹಾಗೆ ನಿಮ್ಗೆ 1 ಆನೆ ಬಲ ಇದೆ. ಆ ಪ್ರಾರ್ಥನನ ಹೊಡೆದ್ ಬಿಸಾಕಕ್ಕೆ ಅಷ್ಟು ಸಾಕು ಬಿಡಿಯತ್ತೆ. ಆದ್ರೆ ಅವಳನ್ನ ಹೇಗ್ ಲಾಕ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಏಜೆಗೆ ಅನ್ನೂನ್ ಕಾಲ್ ಮಾಡಿ ನಿಮ್ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಸಾಕ್ಷಿ ಸಮೇತ ತೋರಿಸಿದ್ರೆ ಅವ್ರು ನಂಬಲಿಲ್ಲ, ಇನ್ ಯಾರ್ದೋ ಹೆಸರಲ್ಲಿ ಫೋನ್ ಕಾಲ್ ಮಾಡಿದ್ರೆ ಹೇಗ್ ನಂಬ್ತಾರೆ? ಪ್ರಾರ್ಥನೆ ನಿಮ್ ಜೊತೆ ಮಾತಾಡ್ತಾ ಎಗ್ರಾಡ್ತಿರ್ತಾಳಲ್ವಾ, ಆಗ ಏಜನ ಕರ್ಕೊಂಡ್ಬಂದು ತೋರ್ಸಿದ್ರೆ? ಸಣ್ಣ ಸೌಂಡ್ ಬಂದ್ರು ಸಾಕು, ಟಕ್ ಅಂತ ಪ್ಲೇಟ್ ಚೇಂಜ್ ಮಾಡ್ತಾಳೆ ಅವಳು. ಪ್ಲೇಟ್ ಚೇಂಜ್ ಮಾಡೋದ, ಟೇಬಲ್ನೇ ಚೇಂಜ್ ಮಾಡೋ ಅಷ್ಟು ಖತರ್ನಾಕ್ ಅವಳು. ಬೇರೆ ದಾರಿ ಏನು? ಏಜೆ ಮುಂದೆ ಅವಳ ಬಣ್ಣನ ಬಯಲ್ ಮಾಡ್ಬೇಕು ಅಂತ ನಾವೆಲ್ಲ ಎಷ್ಟೆಲ್ಲ ಮಾಡಿದ್ವಿ, ಅದ್ರದ್ದು ಯಾವುದೂ ಆಗ್ಲಿಲ್ಲ. ಈಗ ನಮ್ಗೆ ಯಾವ ದಾರಿ ಉಳಿದಿದೆ? ಏನ್ ಮಾಡೋದು ಅಂತ ಯೋಚನೆ ಮಾಡೋದ್ಕಿಂತ ಮೊದಲು ನಾವಿಷ್ಟೆಲ್ಲ ಪ್ಲಾನ್ ಮಾಡ್ತಿದೀವಿ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಅವಳು ನನ್ನ ಗಂಡನ ಹತ್ರ ಹೋಗಿ ಹತ್ತು ಕರೆದು ನಾಟಕ ಮಾಡಿ ನಮ್ಮೆಲ್ಲರ ಬಗ್ಗೆ ಏನಾದರೂ ಹೇಳ್ಬಿಡ್ತಾಳೆ ಅಂತ ಕಿರಾತಕಿ ಅವಳು. ಮೊದಲೇ ಏಜೆ ಮನಸ್ಸು ಚೂರಾಗ್ಬಿಟ್ಟಿದೆ. ಯಾವಾಗಲೂ ಒಂಥರ ಇರ್ತಾರೆ, ಯಾರ ಮಾತೂ ನಂಬಲ್ಲ, ಬರೀ ಆ ಪಾಪಿ ಪ್ರಾರ್ಥನನ್ ಮಾತು ಬಿಟ್ಟು. ಅದಕ್ಕೆ ಬೇರೆ ಬಲೆನೇ ಬೀಸ್ಬೇಕು. ಎಷ್ಟೇ ಬಲೆ ತಂದು ಎಲ್ಲ ಬಲೆನೂ ತಿಂದು ಹಾಕೋ ಮೀನು ಅತ್ತೆ ಅವಳು. ನಮ್ಮನ್ನ ತುಳ್ಕೊಂಡು ಹೋಗ್ತಾ ಇರ್ತಾಳೆ, ನಾವ್ ಎದ್ದು ನೋಡೋಷ್ಟೊತ್ತಿಗೆ ತುಂಬಾ ದೂರ ಸಾಗ್ಬಿಟ್ಟಿರ್ತಾಳೆ, ನಮ್ ಕೈಗೂ ಸಿಗೋದಿಲ್ಲ ಅತ್ತೆ ಅವಳು. ಅವಳನ್ನ ಪ್ರಾರ್ಥನಾ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಾತ್ ಅಂತರ ಅತ್ತೆ ಆತ್ಮನೇ ಬಂದು ಹೇಳಬೇಕು. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಸರಿ ನಡೀರಿ, ಮಲ್ಕೊಳ್ಳೋಣ, ಟೈಮ್ ಆಯ್ತು. ಸರು, ಏನಂದೆ ನೀನು? ಟೈಮ್ ಆಯ್ತು ಮಲ್ಗನ ಅಂದ್ಲು. ಹಾ, ಅದಕ್ಕಿಂತ ಮುಂಚೆ ಏನಂದ ಹೇಳು? ಪ್ರಾರ್ಥನಾ ಅಂತ ಪ್ರೂವ್ ಮಾಡೋದಕ್ಕೆ ಅಂತರ ಅತ್ತೆ ಆತ್ಮನೇ ಬರಬೇಕು ಅಂತ. ಅದೆಲ್ಲ ನಡೆಯತ್ತಾ? ನಡ್ಸೋಣ. ಅತ್ತೆ ಏನ್ ಹೇಳ್ತಾ ಇದ್ದೀರಾ? ನಿಜವಾದ ಅಂತರಾತ್ಮ ಆತ್ಮ ಸ್ವರ್ಗದಲ್ಲಿ ನೆಮ್ಮದಿಯಾಗಿರುತ್ತೆ, ಇಲ್ಲಿಗೆ ಬರಕ್ಕೆ ಹೇಗ್ ಸಾಧ್ಯ? ಅನ್ಕೊಂಡ್ರೆ ಎಲ್ಲಾನು ಸಾಧ್ಯ. ಆತ್ಮನ ನಾನ್ ಕರೆಸ್ತೀನಿ. ನೀವು ಕೊಟ್ಟಿರೋ ಅವಕಾಶ, ಈ ಜೀವ, ಈ ಜೀವನ ನೀವು ಹೋಗಿದ್ದೀರಾ. ಆದರೆ ನಿಮ್ಮಷ್ಟೇ ಪ್ರೀತಿ ಮಾಡೋರು ನಿಮ್ಮ ಜಾಗನ ತುಂಬಬೇಕು ಅಂತ ದೇವರು ನಿರ್ಧಾರ ಮಾಡಿದ್ದ ಅನ್ಸುತ್ತೆ. ಅದಕ್ಕೆ ನಾನು ಬಂದಿದ್ದೀನಿ. ನಾವೆಷ್ಟೇ ಇದ್ರ ಬಗ್ಗೆ ಮಾತಾಡಿದ್ರು ನೀವು ಮತ್ತೆ ಜೀವಂತವಾಗಿ ವಾಪಸ್ ಬರಲ್ಲ. ನಾನಿಲ್ಲಿ ಒಂದು ಮುಖ್ಯವಾದ ವಿಷಯವಾಗಿ ಮಾತಾಡಕ್ಕೆ ಬಂದಿದ್ದೀನಿ. ಅಕ್ಕ, ನಾನು ನಿಮ್ಮ ಐಡೆಂಟಿಟಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನನ್ನ ಗಂಡ, ನನ್ನ ಮನೆ ಎಲ್ಲ ಉಳಿಸ್ಕೊಳ್ಳೋದಕ್ಕೆ ಆ ಐಡೆಂಟಿಟಿನ ಬಳಸ್ತಾ ಇದ್ದೀನಿ.
ಪ್ಲೀಸ್ ಅಕ್ಕ, ನನ್ನ ಕ್ಷಮಿಸಿ. ನೀವು ಸತ್ತು ಸ್ವರ್ಗದಲ್ಲಿದ್ದೀರಾ. ಕೆಟ್ಟವರು ಸತ್ತೋದ್ಮೇಲೆ ಅವ್ರ ಬಗ್ಗೆನೂ ಜನ ಒಳ್ಳೇದು ಮಾತಾಡ್ತಾರೆ. ಆದರೆ ನೀವು ಬದುಕಿದ್ದಾಗಲೇ ದೇವತೆ ಥರ ಇದ್ರಿ. ಆದರೆ ಇವಾಗ ಪವಿತ್ರವಾದ ಆತ್ಮ ಆಗಿದ್ದೀರಾ. ನಾನು ನಿಮ್ಮ ಐಡೆಂಟಿಟಿನ ಯೂಸ್ ಮಾಡ್ಕೋತಿದ್ದೀನಿ ಅಂತ ಹೇಳಕ್ಕೆ ಬಂದೆ. ನೀವಿವಾಗ ಸ್ವರ್ಗದಲ್ಲಿದ್ದೀರಾ. ಎಷ್ಟೋ ವ್ಯಕ್ತಿಗಳು ಕೆಟ್ಟವರಾಗಿದ್ದರೂ ಅವ್ರು ಸತ್ತ ಮೇಲೆ ಜನ ಅವ್ರ ಬಗ್ಗೆ ಒಳ್ಳೆಯದೇ ಮಾತಾಡ್ತಾರೆ. ಆದರೆ ನೀವು ಬದುಕಿರುವಾಗಲೇ ದೇವತೆ ಮನಸ್ಸಿಟ್ಕೊಂಡಿದ್ದವರು. ಇವಾಗ ನೀವು ಪವಿತ್ರವಾದ ಆತ್ಮ ಆಗಿದ್ದೀರಾ. ಆ ಪವಿತ್ರವಾದ ಆತ್ಮನ ಈ ಮನೆಗೆ ಒಳ್ಳೇದಾಗಬೇಕು ಅಂತ ಬಳಸ್ಕೊತಾ ಇದ್ದೀನಿ ಅಕ್ಕ. ಬಟ್ ಆ ಪ್ರಾರ್ಥನಾ ನಿಮ್ಮ ರೂಪನ ಬಳಸ್ಕೊಂಡು ಈ ಮನೆಯಲ್ಲಿ ಒಂದು ಸ್ಥಾನ ಪಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ನನ್ನ ಗಂಡಂಗೆ ಮೋಸ ಮಾಡ್ತಿದ್ದಾಳೆ. ಮನೆಯವ್ರನ್ನೆಲ್ಲರನ್ನೂ ನುಂಗ್ ಹಾಕ್ತಿದ್ದಾಳೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವೇನು ಅಂದ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು. ನಿಮ್ಮ ಹೆಸರನ್ನ, ನಿಮ್ಮ ಐಡೆಂಟಿಟಿನ ಬೇರೆ ರೀತಿನೇ ಬಳಸ್ಕೊತಾ ಇದ್ದೀನಿ. ಏನು ಅನ್ಕೋಬೇಡಿ.